ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಇದನ್ನ ನಾವು ಬಹಳ ವಿಶೇಷವಾಗಿ ಕೆಲವೊಮ್ಮೆ ಏನಾಗುತ್ತೆ, ಮಕ್ಕಳು ಓದಲಿಕ್ಕೆ ಕೇಳಲ್ಲ, ಮಕ್ಕಳು ನಾವು ಹೇಳಿದ ಮಾತನ್ನ ಕೇಳಲ್ಲ, ಕೆಲವೊಮ್ಮೆ ಮಕ್ಕಳು ಸಪೋರ್ಟೇ ಮಾಡಲ್ಲ ಯಾವುದೇ ಒಂದು ವಿಚಾರದಲ್ಲಿ ಅಲ್ವಾ. ಅವರ ಮಕ್ಕಳ ಒಂದು ಓದಿನ ವಿಚಾರದಲ್ಲಿ ಅವರಿಗೆ ಅಭಿರುಚಿ ಹುಟ್ಟಬೇಕು, ಅವ್ರು ನಮಗೆ ಸಪೋರ್ಟ್ ಮಾಡಬೇಕು. ಅದೇ ರೀತಿ ನೀವು ಕೆಲಸ ಮಾಡುವಲ್ಲಿ ನಿಮ್ಮ ಬಾಸ್ ನಿಮಗೆ ತುಂಬಾ ಕಿರಿಕಿರಿ ಮಾಡ್ತಾರೆ, ಅವರಿಂದ ಕೂಡ ಸಪೋರ್ಟ್ ಇಲ್ಲ, ನೀವೆಷ್ಟೇ ಕೆಲಸ ಮಾಡಿದ್ರೆ ನಿಮ್ಮನ್ನ ಪರಿಗಣಿಸಲ್ಲ. ಸೊ ಇವರಿಂದೆಲ್ಲ ಸಪೋರ್ಟ್ ಪಡ್ಕೊಳ್ಳುವಂತಹ ಒಂದು ಟೆಕ್ನಿಕ್ ಏನಿದೆ ಅದನ್ನ ಇವತ್ತು ನಿಮ್ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇನೆ. ಮುಂದೆ ಹೋಗೋದಕ್ಕಿಂತ ಮುಂಚೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಬಹಳ ಬಹಳ ಫೇವರಬಲ್ ಆಗುತ್ತೆ. ನಿಮ್ಮ ಹತ್ತಿರ ವಿನಮ್ರವಾದ ವಿನಂತಿ ಏನಂದ್ರೆ ದಯವಿಟ್ಟು ವಿಡಿಯೋ ನೋಡಿ ಹಾಗೇನೆ ಹೋಗ್ಬೇಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅದ್ರ ಜೊತೆಗೆ ಈ ವಿಡಿಯೋವನ್ನ ಮ್ಯಾಕ್ಸಿಮಮ್ ಜನರ ಜೊತೆಗೆ ಶೇರ್ ಮಾಡಿ. ಎಲ್ಲರಿಗೂ ಉಪಕಾರಕ್ಕೆ ಬರುತ್ತೆ, ಉಪಯೋಗಕ್ಕೆ ಬರುತ್ತೆ. ಖರ್ಚು ವೆಚ್ಚಗಳು ಏನು ಇರುವುದೇ ಇಲ್ಲ, ಬರೀ ಟೆಕ್ನಿಕ್ ಅನ್ನ ಫಾಲೋ ಮಾಡಿದ್ರೆ ಸಾಕು. ಒಂದು ಮಾತು ಮೊದಲೇ ಹೇಳಿಬಿಡ್ತೇನೆ ನಿಮ್ಗೆ, ಇವತ್ತು ನೀವು ಆ ಟೆಕ್ನಿಕ್ ಅನ್ನ ಫಾಲೋ ಮಾಡಿ ನಾಳೆನೇ ರಿಸಲ್ಟ್ ಬರ್ಬೇಕಂದ್ರೆ ಬರಲ್ಲ. ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಬೇಕಾದಂತಹ ಅನಿವಾರ್ಯತೆ ಉಂಟು ಅಲ್ವಾ. ತುಪ್ಪದಿಂದ ಕೂಡಲೇ ದಪ್ಪ ಆಗಲ್ಲ, ಸ್ವಲ್ಪ ವೆಯ್ಟ್ ಮಾಡಬೇಕಾದಂತಹ ಅನಿವಾರ್ಯತೆ ಉಂಟು. ಅಷ್ಟು ಮಾಡಿದಾಗ ನೀವು ರಿಸಲ್ಟ್ ಪಡ್ಕೊಳ್ಳೋದು ನನ್ನ ಲೆಕ್ಕದಲ್ಲಿ 100% ಅಂತ ಹೇಳ್ತೇನೆ. ತುಂಬಾನೇ ಚೆನ್ನಾಗಿರುತ್ತೆ. ಓಕೆ, ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ. ನಿಮ್ಮಲ್ಲೊಂದು ಸಣ್ಣ ವಿಜ್ಞಾಪನೆ. ಇದೇ ಬರುವ ಅಕ್ಟೋಬರ್ ತಿಂಗಳು 26 ಮತ್ತೆ 27ನೇ ತಾರೀಕು, 26, 27ಕ್ಕೆ ಬರುವ ಅಕ್ಟೋಬರ್ ತಿಂಗಳ 26, 27ನೇ ತಾರೀಕು ಶನಿವಾರ ಮತ್ತೆ ಆದಿತ್ಯವಾರ ಬೆಂಗಳೂರಿನಲ್ಲಿ ಗೋಲ್ಡನ್ ಮೆಟ್ರೋ ಹೋಟೆಲ್ನಲ್ಲಿ 2 ದಿನದ ಕ್ಲಾಸ್ ಮಾಡ್ತಾ ಇದ್ದೇವೆ. ಈ ಕ್ಲಾಸ್ ಬರೀ ಪ್ರಿಡಿಕ್ಷನ್ ಟೆಕ್ನಿಕ್ ಮೇಲೆ ಇರ್ತದೆ. ಪ್ರಿಡಿಕ್ಷನ್ ಹೇಗೆ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯತೆ ಉಂಟು. ಜಾತಕವನ್ನು ಹಿಡ್ಕೊಂಡಾಗ ತುಂಬಾ ಜನಕ್ಕೆ ಪ್ರಿಡಿಕ್ಷನ್ ಮಾಡ್ಲಿಕ್ಕೆ ಕನ್ಫ್ಯೂಷನ್ ಆಗುತ್ತೆ. ನಾವು ಆ ಟೆಕ್ನಿಕ್ ಅನ್ನ ಹೇಳಿಕೊಡ್ತೇವೆ. ಆ ಟೆಕ್ನಿಕ್ ಅನ್ನ ಇಟ್ಟುಕೊಂಡು ನೀವು ಯಾವ ರೀತಿ ಪ್ರಿಡಿಕ್ಷನ್ ಮಾಡ್ತೀರಿ ಮತ್ತೆ ನೋಡ್ಕೊಳ್ಳಿ, ನೀವು ಯಾವ ರೀತಿ ನಿಮ್ಗೆ ಕಾನ್ಫಿಡೆನ್ಸ್ ಡೆವಲಪ್ ಆಗುತ್ತೆ ಎಲ್ಲವನ್ನ ಹೇಳಿಕೊಡ್ತೇವೆ. ಸೊ ಇಲ್ಲಿ ಕನ್ಫ್ಯೂಸ್ ಆಗುವಂತ ಪ್ರಶ್ನೆನೇ ಇರುವುದಿಲ್ಲ. ನಿಮ್ಗೆ ಕೂಡಲೇ ಗೊತ್ತಾಗುತ್ತೆ ಈ ಜಾತಕದಲ್ಲಿ ಇಂತಿಂತ ಸಮಸ್ಯೆಗಳು ಇರುತ್ತೆ, ಅಥವಾ ಆ ಜಾತಕವನ್ನು ನೋಡಿದ ತಕ್ಷಣ ಎಲ್ಲಿಂದ ಪ್ರಿಡಿಕ್ಷನ್ ಮಾಡ್ಬೋದು ಅದು ವಿಷಯ ಗೊತ್ತಾಗುತ್ತೆ ನಿಮ್ಗೆ. ದಯವಿಟ್ಟು ಈ ಯಾರಿಗೆಲ್ಲ ಬಹಳ ಆಸಕ್ತಿ ಇದೆ ಅವ್ರು ಬಂದು ಈ ಕ್ಲಾಸ್ ಅನ್ನ ಸೇರ್ಕೊಳ್ಳಿ. ಅದರಲ್ಲಿ ಬಹಳ ವಿಶೇಷವಾಗಿ ಭಾವ ಕೋಡಿಂಗ್ ಟೆಕ್ನಿಕ್ ಇರುತ್ತೆ, ಅದು ಬಹಳ ವಿಶೇಷ ರೀತಿಯಲ್ಲಿ ಇರುತ್ತೆ. ಭಾವ ಕೋಡಿಂಗ್ ಟೆಕ್ನಿಕ್, ಯಾವ ಭಾವ ಯಾವ ಸಮಯದಲ್ಲಿ ಆಕ್ಟಿವೇಟ್ ಆಗುತ್ತೆ, ಅದು ಯಾವ ಫಲಾಫಲಗಳನ್ನು ಕೊಡುತ್ತೆ ಅದರ ಮೇಲೆ, ಮತ್ತೆ ವಯಸ್ಸಿನ ಆಧಾರ, ನಿಮ್ಮ ವಯಸ್ಸು ಯಾವ ವಯಸ್ಸಿಗೆ ನಿಮ್ಗೆ ಫೇವರೇಬಲ್ ಆಗುತ್ತೆ ಅಥವಾ ಫೇವರೇಬಲ್ ಆಗಲ್ಲ, ಅಥವಾ ಯಾವ ಘಟನೆಗಳು ಆ ಮೂಮೆಂಟ್ ಅಲ್ಲಿ ಘಟಿಸಲಿಕ್ಕೆ ಸಾಧ್ಯತೆ ಉಂಟು ಅದರ ಬಗ್ಗೆ ಪ್ರಿಡಿಕ್ಷನ್ ಮಾಡ್ಲಿಕ್ಕೆ ನಿಮ್ಗೆ ಹೇಳಿಕೊಡ್ತೇವೆ. ಆನಂತರ ದಶಾಭುಕ್ತಿ ಟೆಕ್ನಿಕ್, ಅಂದ್ರೆ ದಶಾಭುಕ್ತಿ ಟೆಕ್ನಿಕ್ ಆಲ್ಮೋಸ್ಟ್ ಎಲ್ಲರೂ ಕೂಡ ಮಾಡ್ತಾರೆ, ನಾನು ಮಾಡಲ್ಲ ಅಂತ ಹೇಳಲ್ಲ. ಬಟ್ ನಾವು ಹೇಳಿಕೊಡುವಂತ ಟೆಕ್ನಿಕ್ಸ್ ಏನಿದೆ ಅದು ಬಹಳ ಡಿಫ್ರೆಂಟ್ ವೇ ಅಲ್ಲಿ ಇರುತ್ತೆ, ಅದು ಬಹಳ ಫೇವರಬಲ್ ಆಗುತ್ತೆ. ನೀವು ಎಣಿಸ್ಕೊಳ್ತೀರಾ ಓ ಈ ರೀತಿ ಕೂಡ ಇದೆಯಾ, ಅಥವಾ ಆ ಒಂದು ಮಟ್ಟಕ್ಕೆ ನೀವು ಖಂಡಿತ ಬಂದೇ ಬರ್ತೀರಾ. ಆ ನಂತರ ನಿಮ್ಗೆ ಕೆಲವೇ ಸೆಕೆಂಡುಗಳಲ್ಲಿ ಬಂದವರ ಪ್ರಶ್ನೆಯನ್ನ ಊಹಿಸುವಂಥದ್ದು. ಈಗ ಯಾರೋ ಬರ್ತಾರೆ ನಿಮ್ಮ ಮುಂದೆ ನಿಲ್ತಾರೆ, ಅಥವಾ ಅವರ ಪ್ರಶ್ನೆ ಏನು ಅದನ್ನ ಊಹನೆ ಮಾಡೋದು ಹೇಗೆ, ಸೊ ಆ ಒಂದು ಟೆಕ್ನಿಕ್ ಅನ್ನ ನಿಮ್ಗೆ ಕಲಿಸ್ಕೊಡ್ತೇವೆ. ಅದರ ಜೊತೆಗೆ ಸಮಸ್ಯೆಗೆ ನಿಖರವಾದ ಪರಿಹಾರಗಳನ್ನ ಹೇಗೆ ಕೊಡ್ಲಿಕ್ಕೆ ಸಾಧ್ಯತೆ ಉಂಟು, ಅದು ಟೆಕ್ನಿಕ್ ಏನಿರುತ್ತೆ ಪರಿಹಾರ ಕೊಡುವಂಥದ್ದು, ಸೊ ಅದನ್ನು ಹೇಳಿಕೊಡ್ತೇವೆ ನಿಮ್ಗೆ. ಅದಕ್ಕೋಸ್ಕರ ನಿಮ್ಗೆ ಒಂಥರ ಏನಾಗುತ್ತೆ ಅಂದ್ರೆ ಟೆಕ್ನಿಕ್ ಗಳ ಒಂದು ಬಂಚ್ ಇರುತ್ತೆ ಅಲ್ಲಿ. ದಯವಿಟ್ಟು ಬಂದು ಅದನ್ನ ಕಲ್ತ್ಕೊಳ್ಳಿ. ಒಂದು PDF ಫೈಲ್ ಅನ್ನು ಕೂಡ ಕೊಡ್ತೇವೆ. ಟೀ ಕಾಫಿ ಲಂಚ್ ಹೇಗೂ ಇರುತ್ತೆ, ಎಂಜಾಯ್ಮೆಂಟ್ ಆಗುತ್ತೆ, ತುಂಬಾನೇ ಚೆನ್ನಾಗಿರುತ್ತೆ. ನೀವು ಆಶ್ಚರ್ಯ ಪಡ್ಕೊಳ್ತೀರಾ. ನಿಮ್ಗೆ ಗೊತ್ತೇ ಇಲ್ಲದ ಹಲವಾರು ವಿಚಾರಗಳನ್ನು ನಿಮ್ ಜೊತೆ ಶೇರ್ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇನೆ. ಇಷ್ಟವರೆಗೆ ನಾವು ಕಂಡುಕೊಂಡಂತ ಟೆಕ್ನಿಕ್ಸ್ ಏನಿದೆ ಮತ್ತೆ ಹೊಸ ಟೆಕ್ನಿಕ್ಸ್ ಏನಿದೆ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಇದನ್ನ ಕಲ್ತ್ಕೊಂಡು ನೀವು ಒಂದಷ್ಟು ಜನಕ್ಕೆ ಪ್ರಿಡಿಕ್ಷನ್ ಮಾಡ್ಬೋದು, ಒಂದಷ್ಟು ಜನಕ್ಕೆ ದಾರಿ ತೋರಿಸಬಹುದು, ಒಂದಷ್ಟು ಜನ ದಾರಿ ತಪ್ಪಿದವ್ರನ್ನ ಸರಿ ದಾರಿಗೆ ನೀವು ತರಬಹುದು. ಅದೇ ರೀತಿ ಈ ಜ್ಯೋತಿಷ್ಯದ ಒಂದು ವಿಶೇಷತೆ ಏನಿದೆ ಮತ್ತೆ ಅದು ಯಾವ ಲೆವೆಲ್ ಅಲ್ಲಿ ಕೆಲಸ ಮಾಡ್ತದೆ ಎಂಬುದನ್ನು ಕೂಡ ನೀವು 100% ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು. ಒಮ್ಮೆ ಬಂದು ನೋಡಿ ಅಂತ ಹೇಳಿ ನಾವು ಬಹಳಷ್ಟು ಕ್ಲಾಸ್ಗಳನ್ನ ನಾವು ಇದೇ ಗೋಲ್ಡನ್ ಮೆಟ್ರೋ ಹೋಟೆಲ್ ಆಲ್ರೆಡಿ ಮಾಡಿದ್ದೇವೆ. ಈಗ 1 ವರ್ಷದ ನಂತರ ಮತ್ತೆ ಮಾಡ್ತಾ ಇದ್ದೇವೆ. ದಯವಿಟ್ಟು ಯಾರಿಗೆಲ್ಲ ಆಸಕ್ತಿ ಇದೆ ಅವರೆಲ್ಲ ಬಂದು ಸೇರ್ಕೊಳ್ಳಿ. ಇದರ ಒಂದು ವಿವರಣೆಯನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ಹಾಕಿರ್ತೇನೆ, ಅಲ್ಲಿ ನಂಬರ್ಸ್ ಕೂಡ ಇರುತ್ತೆ. ದಯವಿಟ್ಟು ಅದನ್ನ ನೋಡಿಕೊಂಡು ಕರೆ ಮಾಡಿ ನಿಮ್ಮ ಸೀಟನ್ನ ಕಾಯ್ದಿರಿಸಿ ಅಂತ ಹೇಳ್ತೇನೆ. ಬಹಳ ಬಹಳ ಫೇವರಬಲ್ ಆಗುತ್ತೆ. ಈಗ ಬಂದ್ಬೇಡ ನಮ್ಗೆ ಸಪೋರ್ಟಿಂಗ್ ಟೆಕ್ನಿಕ್ ಹೇಗಪ್ಪ ಅದನ್ನ ನಾವು ಫಾಲೋ ಮಾಡ್ಬೇಕು ನೋಡಿ. ಬಹಳ ಸಿಂಪಲ್. ಏನ್ ಮಾಡಿ, ನಿಮ್ಮ ಮಕ್ಕಳನ್ನ ಓದ್ಲಿಕ್ಕೆ ನೀವು ಕೂರಿಸ್ತೀರಾ. ಫಸ್ಟ್ ಆಫ್ ಆಲ್ ನೀವು ಏನ್ ಮಾಡ್ಬೇಕು, ಅವ್ರಿಗೆ ಒಳ್ಳೆ ಒಂದು ಸ್ಟಡಿ ಟೇಬಲ್ ತರಬೇಕು, ಒಳ್ಳೆ ಕುರ್ಚಿ ಚೇರ್ ತಂದು ಅವ್ರಿಗೆ ಕೊಡ್ಬೇಕು, ಕಂಫರ್ಟ್ ಅನ್ನ ಅವ್ರಿಗೆ ಕೊಡ್ಲೇಬೇಕು ನೀವು. ಆನಂತರ ಆ ಚೇರ್ ಮೇಲೆ ಒಂದು ಯೆಲ್ಲೋ ಕಲರ್ ಬಟ್ಟೆಯನ್ನ ಹಾಕ್ಬೇಕು, ಅದರ ಮೇಲೆ ಕೂರಿಸ್ಬೇಕು. ಅವರನ್ನ ಉತ್ತರಕ್ಕೆ ಮುಖ ಮಾಡಿ ಓದಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಬಹಳ ಬಹಳ ಫೇವರಬಲ್ ಆಗುತ್ತೆ. ಇಷ್ಟು ಮಾಡಿದ ನಂತರ ಏನ್ ಮಾಡ್ಬೇಕು, ಅವರ ಬುಕ್ಸ್ ಏನಿರುತ್ತಲ್ವಾ, ಅವರ ಬುಕ್ಸ್ ಇದೆ, ಆ ಬುಕ್ಸ್ ಅನ್ನ ಅವರ
ಎಡಬದಿಗೆ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಅವ್ರು ಏನು ಓದ್ತಾರಲ್ವಾ ಆ ಬುಕ್ಸ್ ಅನ್ನ ಎಡಬದಿಗೆ ಅವ್ರು ಅವರಿಗೆ ಕೂತ್ಕೊಳ್ತಾರೆ ಅಂದ್ರೆ ಅವರ ಎಡಗೈಯಲ್ಲಿ ಬರುತ್ತೆ, ಅದರ ಬದಿಗೆ ಬುಕ್ಸ್ ಅನ್ನ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಆ ಬುಕ್ಸ್ ಬಹಳ ಶಿಸ್ತುಬದ್ಧವಾಗಿ ಅವರ ಎಡಬದಿಯಲ್ಲಿ ಇರಬೇಕು. ಅವ್ರು ಬಲಬದಿಯಲ್ಲಿ ಅವ್ರು ಕೆಲಸ ಮಾಡ್ತಾ ಇರ್ತಾರೆ, ತೊಂದರೆ ಇಲ್ಲ, ಓದ್ತಾರೆ, ತೊಂದರೆ ಇಲ್ಲ, ಓಕೆನಾ. ಎಡಬದಿಯಲ್ಲಿ ಅವರೆಲ್ಲ ಸ್ಟಡಿ ಟೇಬಲ್ ನಲ್ಲಿ ಎಡಬದಿಯಲ್ಲಿ ಬುಕ್ಸ್ ಅನ್ನ ಇಟ್ಕೊಳ್ಳಿ, ಬಹಳ ಶಿಸ್ತುಬದ್ಧವಾಗಿ ಇಟ್ಕೊಳ್ಳಿ, ಓಕೆನಾ. ಸೊ ಇದು ಬಹಳ ಬಹಳ ಫೇವರಬಲ್ ಆಗುತ್ತೆ. ಅವ್ರಿಗೆ ಏನಾಗುತ್ತೆ ಅಂದ್ರೆ ಓದ್ಲಿಕ್ಕೆ ಕೂಡ ಮನಸ್ಸು ಬರುತ್ತೆ, ಇಂಟ್ರೆಸ್ಟ್ ತಗೊಳ್ತಾರೆ, ತುಂಬಾನೇ ಚೆನ್ನಾಗಿರುತ್ತೆ. ಇನ್ನು ಅವರ ಓದನ್ನ ನೀವು ಇಂಪ್ರೂವ್ಮೆಂಟ್ ಮಾಡ್ಬೇಕಾದ್ರೆ ಅವರ ಎಡಬದಿಯಲ್ಲಿ ಹೇಗೂ ಬುಕ್ಸ್ ಇಡ್ತೀರಲ್ವಾ, ಅಲ್ಲಿ ಯಾರಾದ್ರೂ ಬಹಳ ಟ್ಯಾಲೆಂಟೆಡ್ ವಿದ್ಯಾರ್ಥಿಗಳು ಇರ್ತಾರೆ ನೋಡಿ, ಈ ರ್ಯಾಂಕ್ ಬಂದವರು, ಡಿಸ್ಟ್ರಿಕ್ಷನ್ ಲೆವೆಲ್ ಪಾಸ್ ಆದವರು, ಮೇ ಬಿ ಅವರ ಫೋಟೋ ಸಿಗುತ್ತಾ ನೋಡಿ, ಅಂತ ವಿದ್ಯಾರ್ಥಿಗಳು ಯಾರಿದ್ದಾರೆ ಅವರ ಫೋಟೋ ಸಿಗುತ್ತಾ ನೋಡಿ, ಅವರ ಫೋಟೋ ಒಂದು ಫೋಟೋ ಕಾಪಿ ಮಾಡಿ ಅಲ್ವಾ, ಫೋಟೋ ಮಾಡಿ, ಪೋಸ್ಟ್ ಕಾರ್ಡ್ ಸೈಜ್ ಫೋಟೋ ಮಾಡಿ ಆ ಬುಕ್ಸಿನ ಒಳಗೆ ಇಟ್ಟುಬಿಡಿ, ಅವರ ಬುಕ್ಸಿನ ಒಳಗೆ ಇಟ್ಟುಬಿಡಿ ಎಡಬದಿಯಲ್ಲಿ, ಓಕೆ. ಬುಕ್ಸಿನೊಳಗೆ ಇಟ್ಬಿಡಿ, ಅಷ್ಟೇ ಸಾಕು, ಬೇರೆ ಏನು ಬೇಕಾಗಿಲ್ಲ. ಈಗ ಮಹಾನೀಯರ ಚಿತ್ರಗಳನ್ನು ಕೂಡ ಹಾಕ್ಬೋದು, ಮಹಾನೀಯರ ಫೋಟೋಗಳನ್ನು ಹಾಕ್ಬೋದು, ಪರವಾಗಿಲ್ಲ. ಆದ್ರೂ ಕೂಡ ಆ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಯಾರು ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದ್ದಾರೆ ಅಂತವರ ಫೋಟೋ ಏನಾದ್ರೂ ಸಿಗುತ್ತಾ, ಅಥವಾ ಗೂಗಲ್ ಸರ್ಚ್ ಮಾಡಿದಾಗ ಸಿಗುತ್ತಾ, ಟ್ಯಾಲೆಂಟ್ ವ್ಯಕ್ತಿಗಳು ಯಾರಿದ್ದಾರೆ, ಬಹಳ ವಿಶೇಷ ಟ್ಯಾಲೆಂಟೆಡ್ ವ್ಯಕ್ತಿಗಳು ಯಾರಿದ್ದಾರೆ, ಆ ಓದಿನಲ್ಲಿ ತುಂಬಾ ಮುಂದೆ ಬಂದವರು ಯಾರಿದ್ದಾರೆ, ಸೊ ಅಂತವರ ಫೋಟೋ ಸಿಗುತ್ತಾ ನಿಮ್ಗೆ. ಆ ಫೋಟೋವನ್ನ ನೀವೇನ್ ಮಾಡಿ ಅವರ ಒಂದು ಬುಕ್ಸ್ ಏನಿರುತ್ತೆ ಅದರ ಒಳಗಡೆ ಇಟ್ಟುಬಿಡಿ, ತೊಂದರೆ ಇಲ್ಲ, ಅದೇನು ಕಾಣ್ಬೇಕಂತೇನಿಲ್ಲ, ಒಳಗಡೆ ಇಟ್ಟುಬಿಟ್ರೆ ಸಾಕು. ನಾನು ದೇವರಾಣಿಗೆ ಹೇಳ್ತೇನೆ, ನಿಮ್ಮ ಮಕ್ಕಳಲ್ಲಿ ಎಂತ ಬದಲಾವಣೆ ಬರ್ಲಿಕ್ಕೆ ಶುರುವಾಗುತ್ತೆ ನೋಡಿ. ಅವ್ರು 100% ಓದಿನಲ್ಲಿ ಅವ್ರು ಇಂಟ್ರೆಸ್ಟ್ ತಗೊಳ್ತಾರೆ, ಅದ್ರ ಜೊತೆಗೆ ಅವ್ರು ನೀವು ಹೇಳಿದನ್ನ ಕೇಳೋಕೆ ಶುರು ಮಾಡ್ತಾರೆ, ನಿಮ್ಗೆ ಸಪೋರ್ಟ್ ಕೂಡ ಮಾಡ್ತಾರೆ. ಇನ್ನು ನಿಮ್ಗೆ ಸಪೋರ್ಟ್ ಮಾಡ್ಬೇಕಾದ್ರೆ ಮಕ್ಕಳು ಏನ್ ಮಾಡ್ಬೇಕು ಅದನ್ನು ಹೇಳಿಕೊಡ್ತೇನೆ, ಬಟ್ ಅವರ ಓದಿನಲ್ಲಂತೂ ಇಂಪ್ರೂವ್ಮೆಂಟ್ ಅಂತೂ 100% ಬರುತ್ತೆ. ದಯವಿಟ್ಟು ಇದನ್ನ ಫಾಲೋ ಮಾಡಿ ಅಂತ ಹೇಳ್ತೇನೆ. ಇದರ ಒಂದು ರಿಸಲ್ಟ್ ಅನ್ನ ನೀವು ನನಗೆ ಯಾವಾಗ ಹೇಳ್ಬೇಕು ಗೊತ್ತಾ, ಬರುವ ವರ್ಷ ಏಪ್ರಿಲ್ ತಿಂಗಳಲ್ಲಿ, ಮಾರ್ಚ್ ಏಪ್ರಿಲ್ ಅಲ್ಲಿ ಯಾವಾಗ ನಿಮ್ಮ ಎಕ್ಸಾಮ್ ಆಗುತ್ತೆ, ಅವರ ಫೈನಲ್ ಎಕ್ಸಾಮ್ ಆಗುತ್ತೆ, ಆ ನಂತರ ಅದರ ರಿಸಲ್ಟ್ ಹೇಳಿ ಸರ್, ನೀವು ಹೇಳಿದಾಗೆ ಮಾಡಿದ್ದೇವೆ, ನಮ್ಮ ಮಕ್ಕಳು ಇವತ್ತು ಆ ಲೆವೆಲ್ಗೆ ಬಂದ್ಬಿಟ್ಟಿದ್ದಾರೆ ಸರ್, ತುಂಬಾನೇ ಚೆನ್ನಾಗಿದೆ ಅಂತ ನೀವು ಆ ಮೂಮೆಂಟ್ ಅಲ್ಲಿ ನನಗೆ ಹೇಳಬೇಕು. ಇದನ್ನ ಈ ಮೂಮೆಂಟ್ ಅಲ್ಲಿ ನೀವು ಮಾಡ್ಕೋಬೇಕು, ಆ ಮೂಮೆಂಟ್ ಅಲ್ಲಿ ಮಾಡೋದಲ್ಲ. ಈಗಿಂದೀಗಲೇ ತಯಾರಿ ಮಾಡಿದಾಗ, ಈಗಿಂದೀಗಲೇ ಮಕ್ಕಳಿಗೆ ದಾರಿ ತೋರಿಸಿದಾಗ ಅವರೆಲ್ಲ ಹುಮ್ಮಸ್ಸು ಬರುತ್ತೆ, ಆ ಉತ್ಸಾಹ ಬರುತ್ತೆ, ಅವ್ರು 100% ಕಲೀಲಿಕ್ಕೆ ಪ್ರಯತ್ನ ಅಂತೂ ಮಾಡಿಯೇ ಮಾಡ್ತಾರೆ. ಇನ್ನೂ ಒಂದು ವಿಚಾರ ನೆನ್ಪಿಟ್ಕೊಳ್ಳಿ, ಏನಾಗುತ್ತೆ ಗೊತ್ತಾ, ಈಗ ಕೆಲವು ಮಕ್ಕಳೆಲ್ಲ ದಾರಿ ತಪ್ಪುವುದು ತುಂಬಾ ಜಾಸ್ತಿ, ಪ್ರೀತಿ ಪ್ರೇಮ ಅದು ಇದು ಅಲ್ವಾ. ಸೊ ಸ್ವಲ್ಪ ಹದ್ದು ಬಸ್ನಲ್ಲಿ ನಾವು ಇಟ್ಕೊಳ್ಬೇಕಾಗಿದೆ, ನಾನು ಇಲ್ಲ ಅಂತ ಹೇಳಲ್ಲ, ಓಕೆನಾ. ಬಹಳ ಫೇವರಬಲ್ ಆಗುತ್ತೆ. ನೀವೇನ್ ಮಾಡಿ ಅಂದ್ರೆ ನಿಮ್ಮ ಬುಕ್ಸ್ ಮತ್ತೆ ಇದನ್ನ ಇಟ್ಟಿರ್ತೀರಲ್ವಾ, ಸೊ ಇದನ್ನ ನೀವು ಒಂದು ಶಿಸ್ತುಬದ್ಧವಾಗಿ ಫಾಲೋ ಮಾಡೋದ್ರಿಂದ ಮೇ ಬಿ ಮಕ್ಕಳಿಗೆ ಬರತಕ್ಕಂತಹ ಆ ಒಂದು ಏನು ರೊಮ್ಯಾನ್ಸ್, ಪ್ರೀತಿ ಪ್ರೇಮ, ಕೇಳದೆ ಹೋಗುದು, ಹಠ ಮಾಡೋದು ಮೇ ಬಿ ಕಡಿಮೆ ಆಗುತ್ತೆ. ಇದನ್ನ ನೆನ್ಪಿಟ್ಕೊಳ್ಳಿ. ಅಂತ ಮನೆಯ ಪೇಂಟ್ ಅನ್ನ, ಅದು ನೆನ್ಪಿಟ್ಕೊಳ್ಳಿ, ಮನೆಯ ಪೇಂಟ್ ಅನ್ನ ಕ್ರೀಮ್ ಕಲರ್ಗೆನೆ ಟರ್ನ್ ಮಾಡಿ. ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಪಿಂಕ್ ಕಲರ್ ಬರಬಾರ್ದು. ಪಿಂಕ್ ಕಲರ್ ಬಂದಾಗ ಏನಾಗುತ್ತೆ, ಮೇ ಬಿ ಆ ಮನೆಯಲ್ಲಿರುವವರು ಒಂದು ಪ್ರೀತಿ ಪ್ರೇಮದ ಬಲೆಯಲ್ಲಿ ಸಿಕ್ಕಾಕೊಳ್ತಾರೆ. ಅದು ಮೇ ಬಿ ಮಕ್ಕಳು ಅಥವಾ ತಂದೆ ತಾಯಿ, ಗೊತ್ತಿಲ್ಲ ಏನಾಗುತ್ತೆ ಅಂತ, ಓಕೆನಾ. ಸೊ ಈ ಪರಿಸ್ಥಿತಿಯಲ್ಲಿ ಕ್ರಿಯೇಟ್ ಆಗುತ್ತೆ, ಈ ಪರಿಸ್ಥಿತಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಓಕೆನಾ. ಹಾಗಾದ್ರೆ ಮನೆಯಲ್ಲಿ ಕ್ರೀಮ್ ಕಲರ್ ಪೇಂಟ್ ಇರಬೇಕು. ಮಕ್ಕಳ ಎಡಬದಿಯಲ್ಲಿ ಅವರಿಗೆ ಸಪೋರ್ಟ್ ಮಾಡಲಿಕ್ಕೆ ಬೇಕಾಗಿ ನೀವು ಅವರ ಒಂದು ಎಜುಕೇಶನಲ್ ಬುಕ್ಸ್ ಅನ್ನ ಶಿಸ್ತುಬದ್ಧವಾಗಿ ಜೋಡಿಸಿಟ್ಟು ನೋಡಿ, 100% ರಿಸಲ್ಟ್ ಬರುತ್ತೆ. 100% ಅವರ ಮೆಂಟಲ್ ಚೇಂಜ್ ಆಗ್ಲಿಕ್ಕೆ ಶುರುವಾಗುತ್ತೆ. ಇದೆಲ್ಲ ಟ್ರೈ ಮಾಡಿರುವಂಥದ್ದು, ಟೆಸ್ಟ್ ಮಾಡಿರುವಂಥದ್ದು, ಆ ನಂತರ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಇದೊಂದು ಟೆಕ್ನಿಕ್ ಏನಿದೆ, ಅದು ನಮ್ಮ ಮಹಾವಾಸ್ತುವಿನ ಟೆಕ್ನಿಕೇ ಹೌದು, ಬಟ್ ಅದು ಹೇಗೆ ಕೆಲಸ ಮಾಡುತ್ತೆ ಅದರ ಲಾಜಿಕೇ ಬೇರೆ ಇರ್ತದೆ. ಬಟ್ ನೀವು ಇದನ್ನ ಮಾಡಿ ನೋಡಿ ಅಂತ ಹೇಳ್ತೇನೆ. ಒಂದು ಒಳ್ಳೆ ರಿಸಲ್ಟ್ ಅನ್ನ, ಒಂದು ಒಳ್ಳೆ ಇಂಪ್ಯಾಕ್ಟ್ ಅನ್ನ, ಮಕ್ಕಳಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಬದಲಾವಣೆಯನ್ನ ಪಡ್ಕೊಳ್ಳಿಕ್ಕೆ ನಿಮ್ಮಿಂದ 100% ಸಾಧ್ಯತೆ ಉಂಟು ಅಂತ ಹೇಳ್ತೇನೆ. ಬಹಳ ಫೇವರಬಲ್, ಓಕೆನಾ. ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ. ನೆಕ್ಸ್ಟ್ ಬಂದ್ಬೇಡ, ಈಗ ನಿಮ್ಮ ಬಾಸ್ ಅಥವಾ ಯಾರಾದ್ರೂ ಕೂಡ, ಅದು ಬಾಸ್ ಅಂತಲ್ಲ, ಯಾರಾದ್ರೂ ಕೂಡ, ಯಾರಿಂದಾದ್ರೂ ನಿಮ್ಗೆ ಸಪೋರ್ಟ್ ಪಡ್ಕೊಳ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ, ಆ ಮನೆಯಲ್ಲಿ ಗಂಡ ಹೆಂಡತಿ ಮಧ್ಯೆ ಜಗಳ ಇರ್ತದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ತದೆ, ಕೆಲವೊಮ್ಮೆ ಡಿವೋರ್ಸ್ಗೆ ಹೋಗಿರ್ತದೆ, ಕೆಲವೊಮ್ಮೆ ಸಪೋರ್ಟ್ ಇರಲ್ಲ, ಏನ್ ಮಾಡೋದು ಗೊತ್ತಾಗಲ್ಲ, ಬಾಸ್ನಿಂದ ಸಪೋರ್ಟ್ ಇರಲ್ಲ, ಕೆಲವೊಂದು ಬಾರಿ ಬ್ಯಾಂಕ್ ಅಲ್ಲಿ ಲೋನ್ ತೆಗಿಬೇಕು, ಅಲ್ಲಿಂದ ಸಪೋರ್ಟ್, ಏನೂ ಸಪೋರ್ಟ್ ಇರಲ್ಲ. ಸೊ ಆ ಮೂಮೆಂಟ್ ಅಲ್ಲಿ ನೀವು ಎಲ್ಲಿ ನೀವು ಜಾಸ್ತಿ ಸಮಯವನ್ನ ಕಳಿತೀರಾ, ಅಥವಾ ನಿಮ್ಮ ಮನೆಯಲ್ಲಿ ಒಂದು ನಿಮ್ದೊಂದು ಸ್ಟಡಿ, ನಿಮ್ದೇ ಒಂದು ವರ್ಕಿಂಗ್ ಟೇಬಲ್ ಇದೆ ಅಂತ ಇಟ್ಕೊಳ್ಳೋಣ, ಅಲ್ಲಿ ನೀವೇನ್ ಮಾಡ್ಬೇಕಾಗುತ್ತೆ, ನಿಮ್ಮ ಎಡಬದಿಯಲ್ಲಿ, ನೀವು ಕುಳಿತುಕೊಳ್ಳುವಂತಹ ಎಡಬದಿಯಲ್ಲಿ ಯಾರ ಸಪೋರ್ಟ್ ಪಡ್ಕೊಳ್ಳಿಕ್ಕಿದೆ ಅವರ ಒಂದು ಫೋಟೋವನ್ನ, ದಯವಿಟ್ಟು ಅವರ ಒಂದು ಫೋಟೋವನ್ನ ಅಲ್ಲಿ ಇಟ್ಕೊಳ್ಳಿ, ಓಕೆನಾ. ಬೇಕಾದ್ರೆ ನಿಮ್ಗೆ ಬೇಕಾದಾಗೆ ಒಂದಷ್ಟು ಬುಕ್ಸ್ ಗಳನ್ನ ನೀವು ಓದ್ತೀರಾ, ಅದನ್ನು ಇಟ್ಕೊಳ್ಳಿ, ಪರವಾಗಿಲ್ಲ. ಅದರ ಒಳಗಡೆ ಅವರ ಫೋಟೋವನ್ನು ಇಟ್ಕೊಳ್ಳಿ. ಬಾಸ್ ಆದ್ರೆ ಬಾಸ್ ಇರ್ಬೋದು, ಅಥವಾ ಯಾವುದೇ ಬ್ಯಾಂಕಿಂದ ಸಪೋರ್ಟ್ ಪಡ್ಕೊಳ್ಬೇಕು ನಿಮ್ಗೆ, ಆ ಬ್ಯಾಂಕಿನ ಲೋಗೋ ಇರ್ಬೋದು,
ಆನಂತರ ನಿಮ್ಮ ಗಂಡ ಸಪೋರ್ಟ್ ಮಾಡ್ತಾ ಇಲ್ಲ, ಗಂಡನ ಫೋಟೋ ಇರ್ಬೋದು, ಅಥವಾ ಹೆಂಡತಿ ಸಪೋರ್ಟ್ ಮಾಡ್ತಾ ಇಲ್ಲ, ಹೆಂಡತಿ ಫೋಟೋ ಇರ್ಬೋದು, ಯಾರದೇ ಫೋಟೋ ಆದ್ರೂ ಸರಿನೇ ಅಲ್ಲಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಓಕೆನಾ? ಸೊ ನಿಮ್ಮ ಎಡಬದಿಗೆ ನೀವು ಬೇಕಾದ್ರೆ ಅಲ್ಲಿ ಬುಕ್ಸ್ಗಳನ್ನು ಇಟ್ಕೊಳ್ಳಿ, ಪರವಾಗಿಲ್ಲ. ನಿಮಗೆ ಬೇಡದನ್ನ ಇಟ್ಕೊಳ್ಳಿಕ್ಕೆ ಹೋಗಬೇಡಿ, ಬುಕ್ಸ್ಗಳನ್ನು ಇಟ್ಕೊಳ್ಳೋದು ಪರವಾಗಿಲ್ಲ. ಅದು ಒಳ್ಳೆ ನಾಲೆಜ್ ಅನ್ನ ನೀವು ಗಳಿಸ್ಕೊಳ್ತೀರಾ ಅಥವಾ ಓದ್ತೀರಾ ಅಂತ ಬುಕ್ಸ್ಗಳನ್ನ ಅಲ್ಲಿ ಇಟ್ಕೊಳ್ಳಿ. ಅದರ ಒಳಗಡೆ ನಿಮ್ಗೆ ಯಾರ ಸಪೋರ್ಟ್ ಬೇಕು ಅವರ ಫೋಟೋ ಒಂದು ಪೋಸ್ಟ್ ಕಾರ್ಡ್ ಸೈಜ್ನ ಫೋಟೋವನ್ನ ಹಾಕಿಡಿ ಅಂತ ಹೇಳ್ತೇನೆ. ಅದನ್ನ ಹಾಗೆ ಇಡಿ. ಮತ್ತೆ ಇಲ್ಲಿ ಹೇಗೂ ಸಮಯ ಕಳೆತೀರಾ ನೀವು, ನಿಮ್ಮ ಎಡಬದಿಗೆ ಅದಂತೂ ಇದ್ದೇ ಇರ್ತದೆ. ಇದು ಕೂಡ ನಿಮ್ಮ ಪಾಲಿಗೆ ಬಹಳ ದೊಡ್ಡ ಮಟ್ಟಿಗೆ ಇಂಪ್ಯಾಕ್ಟ್ ಅನ್ನ 100% ಕ್ರಿಯೇಟ್ ಅಂತೂ ಮಾಡಿಯೇ ಮಾಡ್ತೇವೆ. ಓಕೆನಾ? 100% ಇದರಿಂದ ನೀವು ಸಪೋರ್ಟ್ ಅನ್ನ ಪಡ್ಕೊಳ್ತೀರಾ, ಬಹಳ ಫೇವರಬಲ್ ಆಗುತ್ತೆ ನಿಮಗೆ. ಟ್ರೈ ಮಾಡಿ ನೋಡ್ಬೋದು. ಓಕೆನಾ? ಮತ್ತೆ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಓಕೆನಾ? ಅಥವಾ ನೀವು ಇದನ್ನ ಮಾಡಿ ಸಪೋರ್ಟ್ ಪಡ್ಕೊಂಡಿದ್ದೀರಾ ಇಲ್ವಾ ನಿಮ್ಗೆ ಗೊತ್ತಾಗುತ್ತೆ. ಒಂದಷ್ಟು ಸಮಸ್ಯೆಗಳನ್ನ, ಒಂದಷ್ಟು ತೊಂದರೆಗಳನ್ನ, ಒಂದಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನ, ಒಂದಷ್ಟು ಡಿಸ್ಪ್ಯೂಟ್ಸ್ ಗಳನ್ನ ಇದರ ಮುಖಾಂತರ ನಿವಾರಣೆ ಮಾಡ್ಲಿಕ್ಕೆ 100% ನಿಮ್ಗೆ ಸಾಧ್ಯತೆ ಉಂಟು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಟೆಸ್ಟ್ ಮಾಡಿರುವಂತದ್ದು, ಇದನ್ನ ಪ್ರಯೋಗ ಮಾಡಿ ನಿಮ್ಗೆ ಹೇಳ್ತಾ ಇದ್ದೀನಿ. ಪ್ರಯೋಗದಲ್ಲಿ ಇದು ಸಕ್ಸಸ್ ಆಗಿರುವಂತದ್ದು. ಅದಕ್ಕೋಸ್ಕರ ಇದನ್ನ ನೀವು ಮಾಡಿದಾಗ ನಿಮ್ಗೆ ಒಂದು ಒಳ್ಳೆ ರಿಸಲ್ಟ್ ಅನ್ನ, ಒಳ್ಳೆ ಇಂಪ್ಯಾಕ್ಟ್ ಅನ್ನ ಅನುಭವಿಸ್ಲಿಕ್ಕೆ 100% ಸಿಗುವುದಂತೂ ಸತ್ಯ. ಓಕೆ, ಗೊತ್ತಾಯ್ತು. ಇನ್ನು ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಬಂದು ಸರ್ ನಮಗೆ ವರ್ಕಿಂಗ್ ಟೇಬಲ್ ಇಲ್ಲ, ಅದಿಲ್ಲ, ಇದಿಲ್ಲ. ಸೊ ನಾನು ಹೇಳ್ತೀನಿ, ನೀವು ಎಲ್ಲಿ ಮಲಗ್ತೀರಾ ಅಲ್ಲಿ ಎಡಬದಿಗೆ ಹಾಕೊಳ್ಳಿ. ಓಕೆನಾ? ಎಲ್ಲಿ ಮಲಗ್ತೀರಾ ನೀವು ಅಲ್ಲಿಂದ ಎಡಬದಿಯ ಗೋಡೆಗೆ ಹಾಕೊಳ್ಳಿ, ಪರವಾಗಿಲ್ಲ. ಎಡಬದಿಯ ಗೋಡೆಗೆ ಅವರ ಫೋಟೋವನ್ನು ಹಾಕೊಳ್ಳಿ, ಯಾರ ಸಪೋರ್ಟ್ ಬೇಕು ಅದು ನಿಮ್ಗೆ ಕೆಲಸ ಮಾಡುತ್ತೆ, ತೊಂದರೆ ಇಲ್ಲ. ಅಥವಾ ನೀವು ಎಲ್ಲೋ ಕೆಲಸ ಮಾಡ್ತಾ ಇದ್ದೀರಾ, ಒಂದು ಆಫೀಸಲ್ಲಿ ವರ್ಕ್ ಮಾಡ್ತೀರಾ, ವರ್ಕಿಂಗ್ ಟೇಬಲ್ ಇದೆ, ಅಲ್ಲಿನೇ ಪಕ್ಕದಲ್ಲಿ ನಿಮ್ಮ ಎಡಬದಿಯಲ್ಲಿ ಅವರ ಫೋಟೋಗಳನ್ನು ಒಂದು ಬುಕ್ಸ್ನೊಳಗೆ ಇಟ್ಟು ಅದನ್ನು ಇಟ್ಟುಕೊಳ್ಳಿ. ಹಾಗೇನೆ ಅದು ನಿಮ್ಗೆ ಸಪೋರ್ಟ್ ಮಾಡುತ್ತೆ. ಅಂದ್ರೆ ಎಲ್ಲಿ ಮಾಡುದಿದ್ರು ಕೂಡ ನಿಮ್ಮ ಎಡಬದಿಗೆ ಅವರ ಫೋಟೋ ಬರುವಂತೆ ನೋಡಿ. ಓಕೆ, ಪರವಾಗಿ ಎಲ್ಲಿ ಬೇಕಾದ್ರೂ ಮಾಡಿ, ತೊಂದರೆ. ಮನೆಯಲ್ಲಿ ಮಾಡ್ತೀರಾ, ಆಫೀಸಲ್ಲಿ ಮಾಡ್ತೀರಾ, ಎಲ್ಲಿ ಬೇಕಾದ್ರೂ ಮಾಡಿ. ಮಲಗುವಾಗ ನಿಮ್ಗೆ ಎಲ್ಲಿ ಜಾಗ ಇಲ್ಲ, ಮಲಗುವಾಗ ಅದನ್ನು ಇಟ್ಕೊಳ್ತೀರಾ ಎಡಬದಿಗೆ. ಓಕೆ, ನೋ ಪ್ರಾಬ್ಲಮ್. ಸೊ ಇದನ್ನ 100% ಫಾಲೋ ಮಾಡಿ ನೋಡಿ. ಅದು 100% ರಿಸಲ್ಟ್ ಅಂತೂ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕೊಡುತ್ತೆ. ಓಕೆ, ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ. ಇದೇ ಟೆಕ್ನಿಕ್ ನಿಮ್ಗೆ, ಬೇರೆ ಏನು ಟೆಕ್ನಿಕ್ ಇಲ್ಲ ಅಂತ ಹೇಳ್ತೇನೆ. ಸೊ ಇದನ್ನ ಫಾಲೋ ಮಾಡಿ ನೋಡಿ. ದಯವಿಟ್ಟು ನಮಗೆ ಇದನ್ನ ಫಾಲೋ ಮಾಡಿ ಅನುಭವಿಸಿ ಕಮೆಂಟ್ ಮುಖದ ನಮಗೆ ತಿಳಿಸಿ ಅಂತ ಹೇಳ್ತೇನೆ. ಇದರ ಜೊತೆಗೆ ಏನ್ ಮಾಡ್ಬೇಕು, ಮನೆಯನ್ನು ಬಹಳ ಸ್ವಚ್ಛವಾಗಿ ಇಟ್ಕೊಳ್ಬೇಕು, ಸ್ವಲ್ಪ ವಾಸ್ತು ಪ್ರಕಾರ ಇರಬೇಕು. ಇಲ್ಲಿ ವಾಸ್ತು ಪ್ರಕಾರ ಅಂದ್ರೆ ತುಂಬಾ ಜನ ಏನ್ ಮಾಡ್ತಾರೆ, ಇವ್ರಿಗೆ ಬರೀ 4 ಮೂಲೆ ಮಾತ್ರ ಗೊತ್ತಿರುತ್ತೆ. ನಿಮ್ಗೆ ನಾರ್ತ್ ಈಸ್ಟ್ ಸರಿ ಇದೆ ಸರ್, ನಾರ್ತ್ ಈಸ್ಟ್ ಅಲ್ಲಿ ನಮಗೆ ದೇವರ ಕೋಣೆ ಇದೆ, ಅಲ್ಲಿ ಸೌತ್ ವೆಸ್ಟ್ ಅಲ್ಲಿ ಬೆಡ್ರೂಮ್ ಇದೆ, ಸೌತ್ ಈಸ್ಟ್ ಅಲ್ಲಿ ಅಡುಗೆ ಕೋಣೆ ಇದೆ. ಸೊ ನೀವೇ ಇಷ್ಟೇ ವಾಸ್ತು ಅಂತ ಇಟ್ಕೊಂಡಿದ್ದು ನಮ್ಮ ಮೂರ್ಖತನ ಅಂತ ಹೇಳ್ತೇನೆ. ವಾಸ್ತು ಸಬ್ಜೆಕ್ಟ್ ಅಂದ್ರೆ ಬಹಳ ಡೆಪ್ತ್ ಅಲ್ಲಿ ಇರುವಂತ ಸಬ್ಜೆಕ್ಟ್ ಅಂತ ಹೇಳ್ತೇನೆ. ಅದರಲ್ಲಿ ಬಹಳ ಅನಲೈಸ್ ಮಾಡ್ಲಿಕ್ಕೆ ಇರುತ್ತೆ. ವಾಸ್ತು ಅಂದ್ರೆ ಏನಂದ್ರೆ ಪಂಚತತ್ವಗಳ ಮೇಲಿಂದ ಅದು ಕೆಲಸ ಮಾಡ್ತದೆ. ಪಂಚತತ್ವಗಳನ್ನ ಅನಲೈಸ್ ಮಾಡಬೇಕಾದಂತಹ ಅನಿವಾರ್ಯತೆ ಇರ್ತದೆ. ಅದಕ್ಕೋಸ್ಕರ ವಾಸ್ತುವಿನ ಬಗ್ಗೆ ಒಂದು ಲೈಟ್ ಆಗಿ ತಿಳ್ಕೊಳ್ಳುವಂಥದ್ದು ಬೇಕಾಗಿಲ್ಲ, ಬಹಳ ಡೆಪ್ತ್ ಸಬ್ಜೆಕ್ಟ್. ಅದರಿಂದಾಗಿ ಅದು ತುಂಬಾ ಜನಕ್ಕೆ ಗೊತ್ತಾಗಲ್ಲ. ಕೆಲವರು ಏನ್ ಮಾಡ್ತಾರೆ ಗೊತ್ತಾ, ಅವರ ಮನೆಯಲ್ಲಿ ವಿಪರೀತ ಸಮಸ್ಯೆ ಇರುತ್ತೆ. ಆಯ್ತಾ, ನಾವು ಹೇಳಿರ್ತೇವೆ ಅವ್ರಿಗೆ. ಮೊನ್ನೆ ಯಾರೋ ಕರೆ ಮಾಡಿದ್ರು, ಅವರ ಮನೆಯಲ್ಲಿ ಏನಿತ್ತು, ಅವರ 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 ಒಂದು ಮನೆಯಲ್ಲಿ ಒಬ್ಬರಿಗೆ ಹೊಟ್ಟೆ ನೋವಿನ ಸಮಸ್ಯೆ. ಓಕೆ, ಹೊಟ್ಟೆಯಲ್ಲಿ ಕ್ಯಾನ್ಸರ್ ಇದೆ, ಪ್ರಾಬ್ಲಮ್ ಇದೆ. ನಾನು ಹೇಳಿದೆ ನಿಮಗೆ ದಕ್ಷಿಣದ ಭಾಗ ಪ್ರಾಬ್ಲಮ್ ಇದೆ. ಅವರು ಮಾತನ್ನ ಕೇಳೋಕೆ ರೆಡಿನೇ ಇಲ್ಲ. ಸರ್ ನಾವು ವಾಸ್ತು ಪ್ರಕಾರನೇ ಮನೆ ಮಾಡಿದ್ದು, ನಾವು ಹಾಗೆ ಮಾಡಿದ್ದು. ನಾವು ಅಮ್ಮ ವಾಸ್ತು ಪ್ರಕಾರ ಮಾಡಿ, ಮತ್ತೆ ಪ್ರಾಬ್ಲಮ್ ಯಾಕೆ ಬಂತಮ್ಮ, ಯಾಕೆ ಹಾಗೆ ಬಂತು, ಅಷ್ಟು ಡೆಪ್ತ್ ಅಲ್ಲಿ ಸಣ್ಣ ಪುಟ್ಟದ್ದು ಬಿಡಿ, ಡೆಪ್ತ್ ಅಲ್ಲಿ ಯಾಕೆ ಪ್ರಾಬ್ಲಮ್ ಅಂತ ಹೇಳಿ ಮತ್ತೆ ಹೇಳ್ತಾರ, ಹೌದು ಸರ್ ನಮ್ಮ ದಕ್ಷಿಣದಲ್ಲಿ ನಾವು ಗ್ಯಾರೇಜ್ ಮಾಡ್ಕೊಂಡಿದ್ದೇವೆ, ಎಲ್ಲ ಸಾಮಾನು ಅಲ್ಲಿ ಇಟ್ಟಿದ್ದೇವೆ, ಹಾಗೆ ಹೀಗೆ. ಈಗ ಗೊತ್ತಾಯ್ತಾನೆ ದಕ್ಷಿಣದಲ್ಲಿ ಪ್ರಾಬ್ಲಮ್ ಅಂತ. ಸೊ ಅದಕ್ಕೆ ಹೇಳುದು ನೀವು ಎಣಿಸ್ಕೊಂಡಂತೆ ವಾಸ್ತು ಅಲ್ಲ, ಅದು ಪಂಚತತ್ವಗಳ ಮೇಲಿಂದ ಕೆಲಸ ಮಾಡುವಂಥದ್ದು. ಯಾರಿಗೆಲ್ಲ ಪಂಚತತ್ವಗಳ ಬಗ್ಗೆ ಬಹಳ ಡೆಪ್ತ್ ನಾಲೆಜ್ ಇದೆ ಅವರೇ ನಿಮ್ಮ ಮನೆಯನ್ನು ಸರಿ ಮಾಡಬಲ್ಲರು, ಬೇರೆ ಯಾರಿಂದ ಕೂಡ ಸಾಧ್ಯ ಇಲ್ಲ ಅಂತ ಹೇಳ್ತೇನೆ. ಅರ್ಥ ಮಾಡ್ಕೊಂಡ್ರೆ ತುಂಬಾನೇ ಫೇವರೇಬಲ್ ಆಗುತ್ತೆ. ಇವತ್ತು ಹೇಳಿದ ಟೆಕ್ನಿಕ್ ಅನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ. ಅದು ಯಾವ ರೀತಿ ನಿಮ್ಗೆ ಸಪೋರ್ಟ್ ಮಾಡುತ್ತೆ ನೋಡಿ, ಬಹಳ ಫೇವರಬಲ್ ಇಂಪ್ಯಾಕ್ಟ್ ಅನ್ನ ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು. ಒಂದಷ್ಟು ಜನಕ್ಕೆ ವಿಡಿಯೋವನ್ನು ಶೇರ್ ಮಾಡಿ, ಎಲ್ಲರೂ ಕೂಡ ಇದನ್ನ ಮಾಡ್ಕೊಂಡು ನೋಡ್ಲಿ. ಆನಂತರ ಇದರಲ್ಲಿ ಯಾವುದೇ ಖರ್ಚು ವೆಚ್ಚಗಳಿಲ್ಲ, ಬರೇ ನಿಮ್ಗೆ ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಳುವಂಥದ್ದು ಅಷ್ಟೇ ಇದೆ ಹೊರತು ಬೇರೆ ಏನು ಕೂಡ ಇಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ತುಂಬಾ ಫೇವರೇಬಲ್ ಆಗುತ್ತೆ ಅಂತ ರಿಸಲ್ಟ್ ಅನ್ನ ನಮ್ಗೆ ಹೇಳಲೇಬೇಕು. ಓಕೆನಾ? ಹಾಗಾದ್ರೆ ಕಾರ್ಯಕ್ರಮ ಮುಗಿಸುವಂತ ಹೊತ್ತಾಗಿದೆ. ಯಾರಿಗೆಲ್ಲ ಬ್ಯಾಂಗ್ಳೂರ್ ಕ್ಲಾಸ್ಗೆ ಬರಬೇಕು, ದಯವಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಅದರ ವಿವರಣೆಗಳನ್ನು ಕೊಟ್ಟಿರ್ತೇನೆ. ಆ ವಿವರಣೆಗಳನ್ನು ನೋಡ್ಕೊಂಡು ಅದಕ್ಕೆ ಕರೆ ಮಾಡಿ ನಿಮ್ಮ ಸೀಟನ್ನು ಕಾಯ್ದಿರಿಸಿ. 2 ದಿನದ ಕ್ಲಾಸ್ ಅಲ್ಲಿ ನೀವು ಕಲಿಯುವಂಥದ್ದು ಬಹಳಷ್ಟು ಇರ್ತದೆ ನೋಡಿ. ಅಲ್ಲಿ ಪ್ರಿಡಿಕ್ಷನ್ ಟೆಕ್ನಿಕ್ ಏನಿರ್ತದೆ, ನೀವು ಏನ್ ಎಣಿಸಿರ್ತೀರಾ, ಮತ್ತೆ ಅಲ್ಲಿ ನೀವಿಷ್ಟವರೆಗೆ ಕಲ್ತದ್ದೇ ಬೇರೆ, ಅಲ್ಲಿ ಬಂದು ಕಲಿಯುವುದೇ ಬೇರೆ. ನಿಮ್ಗೆ ಆಶ್ಚರ್ಯ ಪಡ್ಕೊಳ್ತೀರ, ಈ ರೀತಿ ಕೂಡ ಉಂಟಾ, ಈ ರೀತಿ ಕೂಡ ಆಗುತ್ತೆ. ಯಾಕಂದ್ರೆ ಇದು ಬುಕ್ಸ್ ಅಲ್ಲಿ ಇಲ್ಲದಿರುವಂತದ್ದು, ಬುಕ್ಸ್ ಅಲ್ಲಿ ಇರುವುದೇ ಇಲ್ಲ, ಯಾವುದೇ ಯೂಟ್ಯೂಬ್ ಅಲ್ಲಿ ಸಿಗ್ಲಿಕ್ಕೆ ಚಾನ್ಸೇ ಇಲ್ಲ. ನಾನು ಹೇಳಿಕೊಡುವಂತ ಟೆಕ್ನಿಕ್. ಓಕೆ, ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ. ಈಗೇನ್ ಮಾಡೋ, ಕಾರ್ಯಕ್ರಮ ಮುಗಿಸುವಂತ ಹೊತ್ತಾಗಿದೆ. ಸ್ಕಿಪ್ ಮಾಡದೆ ನೋಡಿದಂತ ಎಲ್ಲ ಮಹಾನೀಯರುಗಳಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸಿದ ಎಲ್ರಿಗೂ ನಮಸ್ತೆ, 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 ಬಾಯ್.